ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಪ್ಪ ಗುಡ್ ನ್ಯೂಸ್ ಅಂದರೆ ಯೂಟ್ಯೂಬ್ನಿಂದ ಟೋಟಲಾಗಿ 2 ಹೊಸ ನ್ಯೂ ಅಪ್ಡೇಟ್ ಬಂದಿದೆ. ಈ 2 ಅಪ್ಡೇಟ್ ಮಾತ್ರ ಈ ಯೂಟ್ಯೂಬ್ ಶಾರ್ಟ್ಸ್ ಕ್ರಿಯೇಟರ್ಸ್ ಮತ್ತು ಅದ್ರ ಜೊತೆಗೆ ಈ ಲಾಂಗ್ ಕ್ರಿಯೇಟರ್ಸ್ಗೆ ತುಂಬ ಬೆನಿಫಿಟ್ಸ್ ಆಗುತ್ತೆ, ತುಂಬ ಯೂಸ್ಫುಲ್ ಆಗುತ್ತೆ. ಆ ರೀತಿ ಯೂಟ್ಯೂಬ್ನಿಂದ ಒಂದು ಬೆಂಕಿ ಅಪ್ಡೇಟ್ಗಳು ಬಂದಿದೆ, 2 ಹೊಸ ನ್ಯೂ ಅಪ್ಡೇಟು. ಅದು ಯಾವೊಂದು ಅಪ್ಡೇಟ್ ಬಂದಿದೆ ಏನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಕೇಳ್ತಾ ಇದ್ದೀನಿ, ಈ 2 ಅಪ್ಡೇಟ್ ಮಾತ್ರ ಪ್ರತಿಯೊಬ್ಬರು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ, ತಪ್ಪದೇ ಮಿಸ್ ಮಾಡದೆ ನೀವು ನೋಡಲೇಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರು ಮಾತ್ರ ಪ್ಲೀಸ್ ಗರ್ಲ್ಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ನತೆ ಕ್ಲಿಕ್ ಮಾಡೋದು ಮರಿಬೇಡಿ. ಯಾಕಂದರೆ ಸದ್ಯದಲ್ಲಿ 1,00,000 ಸಬ್ಸ್ಕ್ರೈಬ್ ರೀಚ್ ಆಗ್ತದೆ, ಬೇಗ ರೀಚ್ ಮಾಡಿ ಅಂತ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ಮೊದಲನೇದಾಗಿ ಹೇಳ್ಬೇಕಾದ್ರೆ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಯೂಟ್ಯೂಬು ಏನೇನೋ ಮಾಡ್ತಾಯಿತ್ತು, ಈ ಅಪ್ಡೇಟ್ ಮೇಲೆ ಅಪ್ಡೇಟು, ಫ್ಯೂಚರ್ಸ್ ಮೇಲೆ ಫೀಚರ್ಸು. ಯೂಟ್ಯೂಬ್ ದಿನಕ್ಕೆ ದಿನಕ್ಕೆ ಇಂಪ್ರೂವ್ನೂ ಆಗ್ತಿದೆ, ದಿನಕ್ಕೆ ಸ್ಟ್ರಿಕ್ ಕೂಡ ಆಗ್ತಾಯಿದೆ. ಆದರೆ ಇವಾಗ ಯೂಟ್ಯೂಬ್ನಿಂದ ಟೋಟಲಾಗಿ 2 ಹೊಸ ನ್ಯೂ ಅಪ್ಡೇಟು. ಇವು 2 ಅಪ್ಡೇಟಲ್ಲಿ ಮೊದಲು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾನು ನಿಮಗೆ ಈ 2 ಅಪ್ಡೇಟು ನಮ್ಮ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಶಾರ್ಟ್ಸ್ ಕ್ರಿಯೇಟರ್ಸ್ ಕೂಡ ಯೂಸ್ ಆಗುತ್ತೆ, ಮತ್ತು ಅದ್ರ ಜೊತೆ ಲಾಂಗ್ ವಿಡಿಯೋ ಯಾರೆಲ್ಲ ಮಾಡ್ತಾ ಇದ್ದಾರೆ ನಿಮಗೂ ಕೂಡ ತುಂಬ ಬೆನಿಫಿಟ್ಸ್ ಇರುತ್ತೆ ಈ 2 ಅಪ್ಡೇಟ್. ಯೂಟ್ಯೂಬ್ನಲ್ಲಿ ಅಂದರೆ ಈಗ ನನಗೆ ಮೊದಲು ಬಂದ್ಬಿಟ್ಟು ಕ್ಲಿಯರ್ ಹೇಳ್ಬೇಕಾ, ಯೂಟ್ಯೂಬ್ನಿಂದ ಬಂದಂಥ ಮೊದಲನೇ ಅಪ್ಡೇಟ್ ಯಾವುದಪ್ಪ ಅಂದರೆ ಇದು ಶಾರ್ಟ್ಸ್ ಮೇಲೆ ಬಂದಿದೆ, ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು. ಏನಪ್ಪ ಅಪ್ಡೇಟ್ ಅಂದರೆ ತುಂಬ ಸಿಂಪಲ್. ನಾನು ನಿಮಗೆ ಮೊದಲು ಬಿಟ್ಟು ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಹಾಕಿ ತೋರಿಸ್ಕೊಡ್ತೀನಿ ಅಪ್ಡೇಟ್, ಅವಾಗ ನಿಮಗೆ ಅರ್ಥ ಆಗುತ್ತೆ. ಏನಲ್ಲ ತುಂಬ ಸಿಂಪಲ್. ಈಗ ನಾನು ನಿಮಗೆ ಮೊದಲನೇ ಬಿಟ್ಟು ಸೈಡಿಗೆ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿದ್ದೀನಿ. ಏನಂದರೆ ಜಸ್ಟ್ ಹೇಳ್ಬೇಕಾದ್ರೆ ಇದು ಯೂಟ್ಯೂಬ್ ಶಾರ್ಟ್ಸ್ ಮೇಲೆ ಬಂದಿದೆ. ಏನಪ್ಪ ಅಂದರೆ ತುಂಬ ಸಿಂಪಲ್. ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ ಈಗ ನಾವು ಏನು ಮಾಡ್ತೀವಿ, ನಾವು ಅಪ್ಲೋಡ್ ಮಾಡಿದಂಥ ಶಾರ್ಟ್ಸ್ ವಿಡಿಯೋ ಎಲ್ಲ ಇಲ್ಲಿ ಇರುತ್ತೆ. ಆದರೆ ನಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋದಲ್ಲಿ ಯಾವುದೇ ರೀತಿ ನಾವು ಲಿಂಕ್ ಆ್ಯಡ್ ಮಾಡೋಕ್ಕಾಗ್ತಿರಲಿಲ್ಲ. ಅಂದರೆ ನಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋಗೆ ಡಿಸ್ಕ್ರಿಪ್ಷನಲ್ಲಿ ಯಾವುದೇ ರೀತಿ ಲಿಂಕ್ ಆ್ಯಡ್ ಮಾಡೋಕ್ಕೆ ನಮಗೆ ಸಾಧ್ಯವಾಗ್ತಿರಲಿಲ್ಲ. ಯಾಕಂದರೆ ಯಾವುದೇ ರೀತಿ ನಾವು ಕ್ಲಿಕೇಬಲ್ ಲಿಂಕ್ ಹಾಕಿದರೆ ಆ ಲಿಂಕ್ ವರ್ಕ್ ಆಗ್ತಿರಲಿಲ್ಲ. ಯಾವುದೊಂದು ಲಿಂಕ್ ಹಾಕಿದ್ರು ಕೂಡ ಆ ಲಿಂಕ್ ವರ್ಕ್ ಆಗಲ್ಲ. ಅಂದರೆ ಕ್ಲಿಕೇಬಲ್ ಲಿಂಕ್ ಅಂದರೆ ಯಾವುದೊಂದು ಬ್ರ್ಯಾಂಡ್ ಆಗಿರ್ಬೋದು, ಏನೋ ಆಗಿರ್ಬೋದು, ಯಾವುದೋ ಒಂದು ಲಿಂಕ್, ಯಾವುದೋ ಮೆಟಲ್ಸ್ ಆಗಿರ್ಬೋದು, ನಾವು ಶಾರ್ಟ್ಸ್ ವಿಡಿಯೋ ಲಿಂಕ್ ಅನ್ನೋದು ಆ್ಯಡ್ ಮಾಡೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಆದರೆ ಬಟ್ ಇವಾಗ ಇನ್ನು ಮುಂದೆ ಯೂಟ್ಯೂಬ್ನಿಂದ ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು. ಏನಪ್ಪ ಇನ್ನು ಮುಂದೆ ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ನೀವು ಈ ಲಿಂಕ್ ಅನ್ನೋದು ಆ್ಯಡ್ ಮಾಡ್ಕೊಳ್ಬೋದು. ಇದು ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು. ರೀಸೆಂಟಾಗಿ ಯೂಟ್ಯೂಬ್ನಿಂದ ಈ ಸದ್ಯದಲ್ಲಿ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಬರುತ್ತೆ. ಇನ್ನು ಮುಂದೆ ಯಾವ್ದು ಬೇಕಾದ್ರೆ ಲಿಂಕ್ ಹಾಕ್ಬೋದು. ಇದು ತುಂಬ ಬೆಸ್ಟ್ ಅಂತ ಹೇಳ್ಬೋದು. ಯಾವ ರೀತಿ ಅಂದರೆ ಎಕ್ಸಾಂಪಲ್ ಆಗ್ಬೇಕಾದ್ರೆ ಯಾವುದೋ ಒಂದು ಬ್ರ್ಯಾಂಡ್, ಈಗ ಎಕ್ಸಾಂಪಲ್ ಆಗಿ ಬಂದ್ಬಿಟ್ಟು ನಾನು ಯಾವುದೋ ಒಂದು ಐಫೋನ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಆ ಐಫೋನ್ ಅನ್ನೋದು ಈಗ ನಮ್ಮ ಯೂಟ್ಯೂಬ್ ಶಾಪಿಂಗಿಂದು ಅಂದರೆ ಅಪ್ಡೇಟ್ ಮಾರ್ಕೆಟಿಂಗ್ ಇದೆ, ಅದರಲ್ಲಿ ಐಫೋನ್ ಸಿಗೋಲ್ಲ. ಈ ಮೇತ್ರ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಇದರಲ್ಲಿ ಸಿಗೋಲ್ಲ. ಆವಾಗ ನಾವೇನು ಮಾಡ್ತೀವಿ, ಇಮೇಜಲ್ಲಿ ಇರುತ್ತೆ, ಆ ಪ್ರಾಡಕ್ಟ್ ಇಮೇಜಲ್ಲಿ ಇರುತ್ತೆ. ಅದ್ರ ಬಟ್ ಅದನ್ನ ನಾವೆಲ್ಲ ಮೊದಲಿಗೆ ಲಿಂಕ್ ಮಾಡೋದಕ್ಕೆ ಬರ್ತಿರಲಿಲ್ಲ. ಅದ್ರ ಬಟ್ ಇನ್ನು ಮುಂದೆ ಏನು ಮಾಡೋದು, ಆ ಪ್ರಾಡಕ್ಟ್ ಲಿಂಕ್ ಇಮೇಜನ್ ಆಗಿರ್ಬೋದು, ಯಾವುದೊಂದು ಬ್ರ್ಯಾಂಡ್ ಆಗಿರ್ಬೋದು, ಯಾವುದೊಂದು ಲಿಂಕ್ ನೀವು ಏನು ಮಾಡೋದು, ಇನ್ನು ಮುಂದೆ ನಿಮ್ಮೊಂದು ವಿಡಿಯೋ ಶಾರ್ಟ್ಸ್ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಇದು ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು. ಇದು ಯಾವ ರೀತಿ ಅಂದರೆ ಕ್ಲಿಕೇಬಲ್ ಲಿಂಕ್ ಅಂದರೆ ನಾವೀಗ ಯಾವುದೋ ಒಂದು ಲಿಂಕ್ ಮೊದಲು ಆ್ಯಡ್ ಅಂದರೆ ಲಿಂಕ್ ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕಕ್ಕೆ ಬರ್ತಿರಲಿಲ್ಲ. ಅದ್ರ ಬಟ್ ಇನ್ನು ಮುಂದೆ ಆ್ಯಡ್ ಮಾಡ್ಕೊಳ್ಬೋದು. ಇದು ಬೆಂಕಿ ಅಪ್ಡೇಟ್ ಅಂತ ಬಂದ್ಬಿಟ್ಟು ಇದು ಯೂಟ್ಯೂಬ್ ಶಾರ್ಟ್ಸ್ ಮೇಲೆ ಬಂದಂಥ ಮೊದಲನೇ ಅಪ್ಡೇಟ್. ಇನ್ನು ಸೆಕೆಂಡ್ ಅಪ್ಡೇಟ್ ನಮ್ಮ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ವೇಟ್ ಮಾಡ್ತಾ ಇದ್ದಾರೆ, ಲಾಂಗ್ ವಿಡಿಯೋ ಮೇಲೆಗಡೆ ಬಂದಿದೆ ಈ ಒಂದು ಅಪ್ಡೇಟ್. ಏನಪ್ಪ ತುಂಬ ಸಿಂಪಲ್. ನಿಮ್ಮೊಂದು ವಿಡಿಯೋ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪಾಪ್ಯುಲರ್ ಅಂತ ಬರುತ್ತೆ. ಪಾಪ್ಯುಲರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನಾಗುತ್ತೆ, ನಿಮ್ಮೊಂದು ವಿಡಿಯೋ ವ್ಯೂಸ್ ಬಂದು ತೋರಿಸುತ್ತೆ. ಈಗ ನೀವು ನೋಡ್ಕೊಳ್ಬೋದು, ನನ್ನ ವಿಡಿಯೋ ಎಕ್ಸಾಂಪಲ್ ಬಂದ್ಬಿಟ್ಟು 4.5 ಲಕ್ಷ ಮತ್ತು 2 ಲಕ್ಷ, 2 ಲಕ್ಷ, 1,90,000, 1,80,000, 1,54,000 ಈ ರೀತಿ ವ್ಯೂಸ್ ಅನ್ನೋದು ಬಂದಿದೆ. ಈ ರೀತಿ ಪಾಪ್ಯುಲರ್ ಹೊಡಿದ್ರೆ ಲಕ್ಷಗತೆ ವ್ಯೂಸ್ ಅನ್ನೋದು ಬಂದಿದೆ. ಆದರೆ ಇಲ್ಲಿ ಏನಪ್ಪ ಅಪ್ಡೇಟ್ ಅಂದರೆ ತುಂಬ ಸಿಂಪಲ್. ಈಗ ನನಗೆ ನಮ್ಮ ತಾಯಿ ಜೊತೆ ಒಂದು ವಿಡಿಯೋ ಮಾಡಿದೆ. ಇದು ಮೈ ಪೇಮೆಂಟ್ 7th ಪೇಮೆಂಟ್ ಅಂತ ಒಂದು ಯೂಟ್ಯೂಬ್ ಪೇಮೆಂಟ್ ಅಂತ ಒಂದು ವಿಡಿಯೋ ಮಾಡಿದೆ. ಈ ವಿಡಿಯೋದಲ್ಲಿ ನಾನು ಏನು ಮಾಡ್ಬೋದು, ಈ ಒಂದು ವಿಡಿಯೋ ನಾನು ಡಿಲೀಟ್ ಕೂಡ ಮಾಡ್ಬೋದು. ಇಲ್ಲಾಂದರೆ ಆ ಒಂದು ವಿಡಿಯೋದಲ್ಲಿ ಏನೋ ಒಂದು ಸ್ವಲ್ಪ ಎಡಿಟಿಂಗ್ ಮಾಡ್ಬೇಕಾದ್ರೆ ಆ ಒಂದು ವಿಡಿಯೋದಲ್ಲಿ ಎಡಿಟ್ ಮಾಡಿ ಆ ಕ್ಲಿಪ್ ಅನ್ನೋದು ನಾನು ಡಿಲೀಟ್ ಮಾಡ್ಬೋದು. ಮೊದಲೆಲ್ಲ ಯಾವ ರೀತಿ ಅಂದರೆ ಈಗ ನಮ್ಮ ಒಂದು ವಿಡಿಯೋ, ಈಗ ಎಕ್ಸಾಂಪಲ್ ಆಗ್ಬೇಕಾದ್ರೆ ಈಗ ಈ ಒಂದು ವಿಡಿಯೋದಲ್ಲಿ ಯಾವುದೊಂದು ಕ್ಲಿಪ್ ನಾನು ರಿಮೂವ್ ಮಾಡಬೇಕು. ಅದನ್ನೇನು ಮಾಡಬೇಕು, ನಾನು ಕಟ್ ಮಾಡಿ ರಿಮೂವ್ ಮಾಡ್ಬೋದು. ಆ ಕ್ಲಿಪ್ ಡಿಲೀಟ್ ಮಾಡಿ ಮತ್ತೆ ಇದು ಮಾಡ್ಬೋದು. ಅದನ್ನ ಬಿಟ್ಟರೆ ಅದರಲ್ಲಿ ನಾವು ಯಾವುದೇ ರೀತಿ ಹೊಸ ಕ್ಲಿಪ್ ಆ್ಯಡ್ ಮಾಡೋದಕ್ಕೆ ಆಪ್ಷನ್ ಇರಲಿಲ್ಲ. ಆದ್ರೆ ಬಟ್ ಇನ್ನು ಮುಂದೆ ಏನಾಗ್ತದೆ, ಯೂಟ್ಯೂಬ್ನಲ್ಲಿ ಒಂದು ಹೊಸ ನ್ಯೂ ಅಪ್ಡೇಟು. ಏನಪ್ಪ ಅಪ್ಡೇಟ್ ಅಂದರೆ ಇನ್ನು ಮುಂದೆ ಈಗ ನಿಮ್ದು ಯಾವುದೋ ಒಂದು ವಿಡಿಯೋ ಅಲ್ಲಿ 1 ವರ್ಷ, 2 ವರ್ಷ, 3 ವರ್ಷ ಅಲ್ಲಿ 10 ವರ್ಷ ಆಗಲಿ, ನೀವು ಯೂಟ್ಯೂಬ್ ಸ್ಟಾರ್ಟ್ ಆದ ನಂತರ ಯಾವಾಗ ಬೇಕಾದ್ರೂ ವಿಡಿಯೋ ಅಪ್ಲೋಡ್ ಮಾಡಿ, ಆ ಒಂದು ವಿಡಿಯೋದಲ್ಲಿ ನೀವು ಯಾವಾಗ ಬೇಕಾದರೂ ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋ ಕ್ಲಿಪ್ ಅನ್ನೋದು ನೀವು ಯಾವ್ದು ಬೇಕಾದರೂ ಹೊಸ ನ್ಯೂ ಕ್ಲಿಪ್ ಆ್ಯಡ್ ಮಾಡ್ಬೋದು. ಇದು ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು. ಯಾವ ರೀತಿ ಈಗ ನಾನು ಯೂಟ್ಯೂಬ್ ಅಂದರೆ ನಮ್ಮ ತಾಯಿ ಜೊತೆ ಒಂದು ವಿಡಿಯೋ ಮಾಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು
ಇಲ್ಲಿ ಸ್ಟಾರ್ಟಿಂಗ್ ಆಗಿರ್ಬೋದು ಮತ್ತು ಎಂಟ್ರೆನ್ಸ್ ಅಂದರೆ ಸೆಂಟರ್ ಆಗಿರ್ಬೋದು ಮತ್ತು ಲಾಸ್ಟಿಗೆ ಆಗಿರ್ಬೋದು ಎಲ್ಲಿ ಬೇಕಾದ್ರೆ ಎಲ್ಲಿ ಬೇಕಾದರೂ ಕೂಡ ನಾನು ಏನು ಮಾಡ್ಬೋದು ಹೊಸ ನೀವು ಕ್ಲಿಪ್ ಆ್ಯಡ್ ಮಾಡ್ಬೋದು. 1 ನಿಮಿಷ 2 ನಿಮಿಷ ಈ ರೀತಿ ಹೊಸ ನೀವು ಕ್ಲಿಪ್ ಆ್ಯಡ್ ಮಾಡ್ಕೊಳ್ಬೋದು. ಇದು ಬೆಂಕಿ ಅಂತಲೇ ಹೇಳ್ಬೋದು. ಬೆಂಕಿ ಅಪ್ಡೇಟ್ ಈ ಸದ್ಯದಲ್ಲಿ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಬರುತ್ತೆ. ಮೊದಲಿಗೆಲ್ಲ ಯಾವ ರೀತಿ ಇತ್ತಂದರೆ ಈ ಬೇರೆ ಅಂದರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮಗೆ ಈ ಅದರಲ್ಲಿ ಶಾರ್ಟ್ಸ್ ಅಂದರೆ ಈಗ ನಮ್ಮ ಲಾಂಗ್ ವಿಡಿಯೋ ಆ ಲಾಂಗ್ ವಿಡಿಯೋದಲ್ಲಿ ನಾವೇನು ಮಾಡ್ಬೋದಾಗಿತ್ತು, ಮೊದಲು ಆ ಒಂದು ವಿಡಿಯೋ ನಾವು ಕಟ್ ಮಾಡಿ ಆ ಕ್ಲಿಪ್ ರಿಮೂವ್ ಮಾಡ್ಬೋದು, ಬಿಟ್ಟರೆ ಆ ವಿಡಿಯೋ ಡಿಲೀಟ್ ಮಾಡ್ಬೋದಾಗಿತ್ತು. ಅದ್ರ ಬಟ್ ಇವಾಗ ಹೊಸ ನೀವು ಕ್ಲಿಪ್ ಆ ವಿಡಿಯೋದಲ್ಲಿ ನೀವು ಬೇಕಾದ ಜಾಗದಲ್ಲಿ ಕ್ಲಿಪ್ ಆ್ಯಡ್ ಮಾಡ್ಕೊಳ್ಬೋದು. ಈ ಸದ್ಯದಲ್ಲಿ ಎಲ್ಲರೂ ಕೂಡ ಫೀಚರ್ಸ್ ಬರುತ್ತೆ, ಅಲ್ಲಿ ಆ್ಯಡ್ ಆಫ್ ಕ್ಲಿಪ್ ಅಂತ ಒಂದು ಆಪ್ಷನ್ ಬರುತ್ತೆ, ಆಟೋಮೆಟಿಕ್ ನಿಮಗೆ ಯೂಸ್ ಬರುತ್ತೆ. ಇವೆರಡು ಹೊಸ ನೀವು ಅಪ್ಡೇಟ್ ಯೂಟ್ಯೂಬ್ನಿಂದ ಬಂದಂಥ ಬೆಂಕಿ ಅಪ್ಡೇಟ್. ಏನಲ್ಲ ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ನಲ್ಲಿ ಬಂದಂಥ 2 ಹೊಸ ನ್ಯೂ ಅಪ್ಡೇಟ್ ಬಗ್ಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿ ಈ ಒಂದು ವಿಡಿಯೋ ಯಾವ ರೀತಿ ಅನಿಸ್ತು ಚಿಕ್ಕದಾಗಿ ಕಮೆಂಟ್ ಅದ್ರ ಜೊತೆಗೆ ಇನ್ನು ಮುಂದೆ ನಮ್ಮ ಯೂಟ್ಯೂಬ್ ಶಾರ್ಟ್ಸ್ ಕ್ರಿಯೇಟರ್ಸು ಮತ್ತು ಲಾಂಗ್ ಕ್ರಿಯೇಟರ್ಸ್ ಬೆಂಕಿ ಅಪ್ಡೇಟ್ ಅಂತಲೇ ಹೇಳ್ಬೋದು. ಖುಷಿ ಆಯಿತು, ತುಂಬ ಯೂಸ್ಫುಲ್ ಆಗುತ್ತೆ 2 ಅಪ್ಡೇಟ್ ಅಂತ ಇವತ್ತಿನ ವಿಡಿಯೋ ಮುಗಿಸ್ತು. ಪ್ರತಿಯೊಬ್ಬರು ಕೂಡ ಜೀವನ ಮತ್ತು ಮತ್ತೆ ಸಿಗ್ತೀನಿ. ಅಷ್ಟೆಲ್ಲ ಬಾಯ್.